ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ನಾಮಕರಣಕ್ಕೆ ಹೊರಟು ನಿಂತಿರುವಂತಹ ದೃಷ್ಟಿ ಮತ್ತು ದತ್ತ ಇಬ್ಬರು ಕೂಡ ಮನೆಯವರ ಮುಂದೆ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಮನೆಯವರ ಮುಂದೆ ಈಗಾಗಲೇ ದೃಷ್ಟಿಗೆ ಒಂದು ಹೆಸರನ್ನು ದತ್ತ ಕಟ್ಟಿದ್ದಾನೆ. ಆ ಹೆಸರು ಯಾವುದಪ್ಪ ಅಂದರೆ ಯಜಮಾಂತಿ ಅಂತ ಜೋರಾಗಿ ಕರಿತಿದ್ದಾನೆ. ಮತ್ತು ಯಾವಾಗಲೂ ಕೂಡ ಇವರು ನನ್ನ ಯಜಮಾಂತಿಯಾಗಿರ್ತಾರೆ, ಮತ್ತು ನಾನು ದೃಷ್ಟಿಯನ್ನು ಯಾವಾಗಲೂ ಯಜಮಾಂತಿ ಅಂತಲೇ ಕರಿತೀನಿ ಅಂತ ಹೇಳ್ತಿದ್ದಾರೆ. ಇದರಿಂದ ಮನೆಯವರೆಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಮತ್ತು ಇದೇ ವಿಚಾರದಲ್ಲಿ ಈಗಾಗಲೇ ಶರಾವತಿ ಕೂಡ ಅವರ ಗಂಡನನ್ನು ಅಂದರೆ ಕಿಶೋರನ್ನು ಉರಿಸಲು ಈಗಾಗಲೇ ನಾನು ಈ ಮನೆ ಯಜಮಾಂತಿ ಅಂತ ಹೇಳಿಕೊಂಡು ಓಡಾಡ್ತಿದ್ಲು. ಮತ್ತು ಇದೇ ವಿಚಾರವನ್ನು ಅವರು ಮನದಲ್ಲೇ ಅಂದುಕೊಂಡುತ್ತಿರುತ್ತಾಳೆ. ಮತ್ತು ಇದೇ ವಿಚಾರದಲ್ಲಿ ಈಗಾಗಲೇ ಶರಾವತಿ ಈ ವಿಚಾರವನ್ನು ದತ್ತಿಗೆ ಹೇಳ್ತಾಳೆ. ಇವಳಿಗೆ ಅಷ್ಟೊಂದು ಗೌರವ ಕೊಡಬೇಕಾ ಯಜಮಾಂತಿ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ ದತ್ತು, ಇಲ್ಲ ಅಕ್ಕ, ಇವಳು ಮಾಡಿರುವಂತಹ ಮೋಸ ಮತ್ತು ವಂಚನೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಇವಳನ್ನು ಯಾವಾಗಲೂ ಕೂಡ ಯಜಮಾಂತಿ ಅಂತ ಕರೆದಾಗ ಅದು ನನಗೆ ನೆನಪಾಗಬೇಕು ಅಂತ ಹೇಳ್ತಿರ್ತಾನೆ. ಈಗ ಮತ್ತೊಂದು ವಿಚಾರದಲ್ಲಿ ಈಗಾಗಲೇ ಮತ್ತೆ ನಾಮಕರಣಕ್ಕೆ ಹೊರಡಲು ಹೋಗೋಣ ಅಂತ ಕರೆದುಕೊಂಡು ಹೋಗ್ತಿದ್ದಾನೆ. ಮತ್ತು ಇದೇ ವಿಚಾರದಲ್ಲಿ ಈಗಾಗಲೇ ಶರಾವತಿ ಮತ್ತು ಕಿಶೋರ್ ನಡುವಿನ ಮಾತಿನ ಬಿರುಸು ಹೆಚ್ಚಾಗುತ್ತದೆ. ಅಂದರೆ ಶರಾವತಿ ಹೇಳ್ತಾಳೆ, ದೃಷ್ಟಿಗೆ ನೀವು ಸಹಾಯ ಮಾಡ್ತಿದ್ದೀರಾ, ಈ ವಿಚಾರದಿಂದ ಏನಾದರೂ ದತ್ತನಿಗೆ ಗೊತ್ತಾದರೆ ಅವನ ಕೆಂಗಣ್ಣಿಗೆ ನೀವು ಗುರಿಯಾಗಬೇಕಾಗುತ್ತೆ ಅಂತ ವಾರ್ನ್ ಮಾಡ್ತಾಳೆ ಶರಾವತಿ. ಇದಕ್ಕೆ ಕಿಶೋರ್ ಹೇಳ್ತಾನೆ, ನಾನು ಮಕ್ಕಳಿಗೆ ಪಾಠ ಮಾಡೋದ್ರಿಂದ ನಾನು ಹೇಳೋದು ಇಷ್ಟೇ, ನಾನು ಎಲ್ಲ ಮಕ್ಕಳಿಗೂ ಹೇಳೋದು ಇಷ್ಟೇ, ಯಾವತ್ತೂ ಕೂಡ ಒಳ್ಳೆಯದನ್ನು ಮಾಡಿ. ಯಾಕಂದರೆ ಕೆಟ್ಟದ್ದನ್ನು ಮಾಡಲು 100 ಜನ ಇದ್ದರೆ ಆ ಕಾಯಲು ಒಬ್ಬನೇ ಆ ಭಗವಂತ ಇರ್ತಾನೆ ಅಂತ ಈಗಾಗಲೇ ಶರಾವತಿ ಅವರಿಗೆ ಕಿಶೋರ್ ಟಾಂಗ್ ಕೊಡ್ತಾನೆ. ಮತ್ತೆ ಮುಂದುವರೆದು ಕಿಶೋರ್ ಹೇಳ್ತಾನೆ ಶರಾವತಿ ಅವರಿಗೆ, ನಾನು ದತ್ತನ ಕೆಂಗಣ್ಣಿಗೆ ಗುರಿಯಾಗೋ ಬದಲು ನೀನು ಹೆಚ್ಚು ಗುರಿ ಆಗ್ತೀಯ, ಆ ಕೆಂಗಣ್ಣಿಗೆ ಗುರಿ ಆಗದೆ ಇರಲಿ ಅಂತ ದೇವರಲ್ಲಿ ನೀನು ಪ್ರಾರ್ಥನೆ ಮಾಡ್ಕೋ ಅಂತ ಹೇಳಿ ಓಡ್ತಾನೆ. ಮತ್ತು ಮತ್ತೊಂದು ಕಡೆ ಈಗಾಗಲೇ ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಮತ್ತೊಂದು ಲವ್ ಸ್ಟೋರಿ ಶುರುವಾಗಿರ್ತದೆ. ಅಂದರೆ ದತ್ತನ ಕೊನೆಯ ತಂಗಿ ಮತ್ತು ಬಜರಂಗಿಯ ನಡುವಿನ ಪ್ರೀತಿಯ ವಿಷಯ ಈಗಾಗಲೇ ಆ ಹುಡುಗಿಯ ತಲೆಯಲ್ಲಿ ಮೊಳಕೆ ಹೊಡೆದಿದೆ. ಮತ್ತು ಅವಳು ಮಾಡಿರುವಂಥ ಆ ಪ್ರಪೋಸನ್ನು ತಿರಸ್ಕರಿಸಿರ್ತಾಳೆ. ಮತ್ತು ಇದೇ ವಿಚಾರದಿಂದಾಗಿ ಅವಳು ರೂಮನ್ನು ಬಿಟ್ಟು ಹೊರಗಡೆ ಬರದೆ ಊಟ ತಿಂಡಿಯನ್ನು ಬಿಟ್ಟು ಎಲ್ಲರ ಮೇಲೂ ರೇಗಾಡ್ತಿರ್ತಾಳೆ ಸ್ನೇಹಿತರೆ. ಮತ್ತೊಂದು ಕಡೆ ಈಗಾಗಲೇ ನಾಮಕರಣಕ್ಕೆ ಹೊರಟಿ ಮತ್ತು ಹೋಗಿ ಬಂದಿರುವಂತಹ ದತ್ತು ಈಗಾಗಲೇ ಎಲ್ಲರ ಮುಂದೆ ಹೇಳ್ತಾನೆ, ನಾಮಕರಣ ಹೇಗಿತ್ತು ಅಂತ ಬನ್ನಿ ಯಜಮಾನಿ ಅಂತ ಈಗಾಗಲೇ ದೃಷ್ಟಿಗೆ ಹೇಳ್ತಾನೆ. ಮತ್ತು ಮನೆಯವರ ಮುಂದೆ ದೃಷ್ಟಿ ಹೇಳ್ತಾಳೆ, ಅಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತು ದತ್ತ ಅವರು ಈಗಾಗಲೇ ಅಲ್ಲಿಗೆ ಬಂದಿರುವಂತಹ ಜನರೆಲ್ಲರೂ ಕೂಡ ಅವರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು. ಕಿರಿಯವರು ಕೂಡ ದತ್ತನಿಂದ ಗೌರವ ಸ್ವೀಕರಿಸಿದ್ರೆ ಹಿರಿಯವರು ಕೂಡ ದತ್ತನಿಂದ ರೆಸ್ಪೆಕ್ಟನ್ನು ತಗೊಳ್ತಾಯಿದ್ರು ಅಂತ ಎಲ್ಲರ ಮುಂದೆ ಹೇಳ್ತಾಳೆ. ಮತ್ತು ಎಲ್ಲವೂ ಚೆನ್ನಾಗೇ ನಡೆದಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಸಿಟ್ಟಾದಂತಹ ದತ್ತ, ಈ ವಿಷಯವನ್ನು ನಿನಗೆ ಹೇಳುವಂತ ಹೇಳಿಲ್ಲ ನಾನು, ಆದರೆ ನಾನು ಹೇಳಿದ್ದ ವಿಷಯ ಯಾವುದಂದರೆ ಅದನ್ನು ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಅದು ಅಂದರೆ ಯಾವುದು ಅಂತ ಹೇಳ್ದಾಗ ಆಗ ದೃಷ್ಟಿ ಆ ವಿಷಯವನ್ನು ಹೇಳ್ತಾಳೆ. ಅಂದರೆ ನಾಮಕರಣಕ್ಕೆ ಹೋಗಿರುವ ಮಗುವಿಗೆ ಅವರ ತಂದೆ ತಾಯಿ ದೃಷ್ಟಿ ಅಂತ ಹೆಸರಿಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ದೃಷ್ಟಿ ಅಂತ ಹೆಸರಿಡಬೇಡಿ, ಯಾಕಂದರೆ ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಓದಬೇಕು, ಬರೀಬೇಕು, ಮತ್ತು ಅವಳು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳ್ತಾನೆ ದತ್ತು. ಮತ್ತು ಇದೇ ವಿಚಾರವನ್ನು ಮನೆಯವರ ಮುಂದೆ ಈಗಾಗಲೇ ದೃಷ್ಟಿ ಹೇಳಿದ್ದಾಳೆ. ಮತ್ತು ಈ ವಿಚಾರದಿಂದಾಗಿ ಶರಾವತಿ ಅವರಿಗೆ ತುಂಬಾ ಖುಷಿಯಾದರೆ ಮತ್ತೊಂದು ಕಡೆ ಮನೆಯವರಿಗೆಲ್ಲರೂ ಕೂಡ ಸ್ವಲ್ಪ ಬೇಜಾರಾಗುತ್ತದೆ ಸ್ನೇಹಿತರೆ. ಮತ್ತೆ ಮುಂದುವರೆದು ದತ್ತು ಹೇಳ್ತಾನೆ, ಇನ್ನೂ ಕೂಡ ನಾನು ಕೊಡುವಂತಹ ಎಲ್ಲ ಕಾಟವನ್ನು ಮತ್ತು ಕಷ್ಟವನ್ನು ಸಹಿಸಿಕೊಂಡು ಇರ್ತೀಯಾ ಅಥವಾ ಈ ಸೈಕೋನ ಬಿಟ್ಟು ನೀನು ಹೊರಟು ಹೋಗ್ತೀಯಾ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಾನೆ ದತ್ತು. ಈ ವಿಚಾರದಿಂದ ಕೇಳಿ ಮನೆಯವರಿಗೆಲ್ಲರಿಗೂ ಶಾಕ್ ಆಗಿ ಮತ್ತು ದೃಷ್ಟಿಗೂ ಕೂಡ ಶಾಕ್ ಆಗುತ್ತದೆ. ಅಂದರೆ ಮುಂದಿನ ದಿನಗಳಲ್ಲಿ ದೃಷ್ಟಿ ಏನಾದರೂ ದತ್ತನನ್ನು ಬಿಟ್ಟು ಹೋಗ್ತಾಳ, ಅಥವಾ ಮುಂದಿನ ಸಂಚಿಕೆಯಲ್ಲಿ ಎಲ್ಲವೂ ಗೊತ್ತಿದ್ದು ದತ್ತ ಈ ರೀತಿ ಹೇಳ್ತಿದ್ದಾನ, ಈ ನಾಟಕ ಆಡ್ತಿದ್ದಾನೆ ಎಂಬುದನ್ನು ಕುತೂಹಲಕಾರಿ ಸಂಚಿಕೆಯನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ. ಕೊನೆಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.